ಶಿಕ್ಷಕ ಎ. ನಾನು ಶ್ರೀಮತಿ ಸಿದ್ದಮ್ಮ ಗ್ರಾಮೀಣ ಪ್ರೌಢಶಾಲೆ ಕಲ್ಲಾಗಟ್ಟೆ. ಇಲ್ಲಿ ನಾನು ದೈಹಿಕ ಶಿಕ್ಷಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ನಾನು ಈ ಆರೋಗ್ಯ ಶಿಕ್ಷಣದಲ್ಲಿ ಬರುವಂತಹ ಪ್ರಥಮ ಚಿಕಿತ್ಸೆಯ ಬಗ್ಗೆ ನಾನು ನಿಮಗೆ ಸ್ವಲ್ಪ ಮಾಹಿತಿನ 8ನೇ ತರಗತಿಯಲ್ಲೂ ಕೊಟ್ಟಿದ್ದೀನಿ. ಈ 9ನೇ ತರಗತಿಯಲ್ಲಿ ಬರುವಂಥ ಸ್ವಲ್ಪ ಭಾಗವನ್ನು ಮಾತ್ರ ನಾನು ಇಂದಿನ ತರಗತಿಯಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಅದರಲ್ಲಿ ಈ ಪ್ರಥಮ ಚಿಕಿತ್ಸೆ ಎನ್ನುವಂತಹದ್ದು ಯಾವುದು? ಹಾವು ಕಡಿತದಿಂದ ಯಾವ ರೀತಿಯಾದಂಥ ಪ್ರಥಮ ಚಿಕಿತ್ಸೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇಂದಿನ ತರಗತಿಯಲ್ಲಿ ತಿಳಿಸ್ಕೊಟ್ಟಿದ್ದೆ. ಈ ಆರೋಗ್ಯ ಶಿಕ್ಷಣ ಅದರ ಮುಂದುವರೆದ ಭಾಗವನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೇನೆ. ಈ ಆರೋಗ್ಯ ಶಿಕ್ಷಣದಲ್ಲಿ ಯಾವ್ಯಾವು ಆರೋಗ್ಯ ಶಿಕ್ಷಣದಲ್ಲಿ ಸಾಮಾಜಿಕ ಆರೋಗ್ಯ ಯಾವ ರೀತಿಯಾಗಿ ತನ್ನ ಪಾತ್ರವನ್ನು ವಹಿಸಿತು, ನಂತರ ಆರೋಗ್ಯಕರ ಪರಿಸರದ ಪ್ರಯೋಜನಗಳು ಯಾವ್ಯಾವು, ಹಸಿ ತರಕಾರಿಗಳ ಬಳಕೆ ಮತ್ತು ಪ್ರಯೋಜನ ಏನು, ನಂತರ ಪ್ರಥಮ ಚಿಕಿತ್ಸೆ ಎನ್ನುವುದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೇನೆ. ಈ ಪ್ರಥಮ ಚಿಕಿತ್ಸೆ ಎನ್ನುವುದು ಆರೋಗ್ಯ ಶಿಕ್ಷಣದಲ್ಲಿ ಇದು ಕೂಡ ಒಂದು. ಈ ಆರೋಗ್ಯ ಶಿಕ್ಷಣದಲ್ಲಿ ಈ ಪ್ರಥಮ ಚಿಕಿತ್ಸೆ ಸೇರ್ಕೊಂಡಿರೋದ್ರಿಂದ ನಮ್ಮ ದೈಹಿಕ ಬೆಳವಣಿಗೆಗೆ ನಾವು ಜೀವನ ಇದು ಒಂದು ರೀತಿಯ ಅಂಟಿಕೊಂಡಿರುವಂತಹ ಭಾಗ ಆಗಿದೆ. ಈ ಆರೋಗ್ಯ ಶಿಕ್ಷಣದಲ್ಲಿ ಈ ಪ್ರಥಮ ಚಿಕಿತ್ಸೆ ಅದರಲ್ಲಿ ನಾನು ನಿಮಗೆ ಇಂದಿನ ತರಗತಿಯಲ್ಲಿ ಹೇಳಿದ್ದೆ. ಯಾವ್ಯಾವುದು ಪ್ರಥಮ ಚಿಕಿತ್ಸೆಯಲ್ಲಿ? ಹಾವು ಕಚ್ಚಿದಾಗ ಏನು ನಮಗೆ ಏನಾದರೂ ಅಪಘಾತಗಳು ಸಂಭವಿಸಿದಾಗ ಡಾಕ್ಟರ್ ಬಳಿ ಅಥವಾ ವೈದ್ಯರ ಬಳಿ ಕರೆದುಕೊಂಡು ಹೋಗುವುದಕ್ಕಿಂತ ಮುಂಚಿತವಾಗಿ ನೀಡುವಂತಹ ಚಿಕಿತ್ಸೆಯನ್ನು ಏನಂತ ಕರಿತೀವಿ? ಪ್ರಥಮ ಚಿಕಿತ್ಸೆ. ಅದರಲ್ಲಿ ಅದು ಏನು ಅಲ್ಲಿಗೆ ಸಮಯ ಅಂದರೆ ಅಲ್ಲಿ ಅದರ ಬಗ್ಗೆ ನನಗೆ ಇಂದಿನ ತರಗತಿಯಲ್ಲಿ ಅದರ ಅಭ್ಯಾಸವನ್ನು ಮಾಡಿಕೊಂಡಿದ್ವಿ. ಸ್ವರೂಪ ಮತ್ತು ಅವುಗಳ ಸಂದರ್ಭಗಳ ಅನುಸಾರ ತೆಗೆದುಕೊಳ್ಳಬೇಕಾದಂತಹ ಪ್ರಥಮೋಪಚಾರದ ಕ್ರಮಗಳನ್ನು ಅಭ್ಯಾಸವನ್ನು ಮಾಡೋಣ. ಹಾವು ಕಚ್ಚಿದಾಗ ಯಾವ ರೀತಿಯಾದಂತಹ ಪ್ರಥಮ ಚಿಕಿತ್ಸೆಯನ್ನು ಮಾಡಬೇಕು? ನಮಗೆ ಮೊದಲು ಕಡಿತದ ಅರಿವು ಇರಬೇಕು. ಹಾವು ಯಾವ ಭಾಗಕ್ಕೆ ಕಡಿದೆ, ಯಾವ ರೀತಿಯಾಗಿ ಕಡಿದೆ, ಕಡಿದಿರುವಂತಹ ಭಾಗದಲ್ಲಿ ಯಾವ ಹಲ್ಲು ಮೂಡಿದೆ, 2 ಹಲ್ಲಿಗಿಂತ ಜಾಸ್ತಿ ಹಲ್ಲು ಮೂಡಿದರೆ ಅದು ವಿಷಕಾರಿ ಹಾವು ಅಲ್ಲ ಅಂತೇಳಿ ನನಗೆ ಇಂದಿನ ತರಗತಿಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಆ ಹಾವು ಕಡಿದಿರುವಂತಹ ಭಾಗದಲ್ಲಿ ನಾವು ಸೂಕ್ಷ್ಮವಾಗಿ ನೋಡಬೇಕು. ಯಾವ ಹಲ್ಲು ಮೂಡಿದೆ, ಎಷ್ಟು ಹಲ್ಲು ಮೂಡಿದೆ, 2 ಹಲ್ಲು ಮೂಡಿದೆಯೋ 3 ಹಲ್ಲು ಮೂಡಿದೆಯೋ ಅಂತೇಳಿ ನಾವು ನೋಡಬೇಕು. ನಂತರ 2 ಹಲ್ಲು ಏನಾದ್ರು ಮೂಡಿತು ಅಂದರೆ ಅದು ಹಾವು ವಿಷಕಾರಿ ಹಾವು. ಹಾಗಾಗಿ ಸ್ವಲ್ಪ ಅವರಿಗೆ ಏನು ಮಾಡಬೇಕು, ಆ ಭಾಗವನ್ನು ಕೊಯ್ದು ರಕ್ತ ಹೊರ ಹೋಗುವ ಹಾಗೆ ಮಾಡಬೇಕು. ನಂತರ ಅವನನ್ನು ಹೆಚ್ಚಿನ ಚಿಕಿತ್ಸೆಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ನಂತರ ಹಾವು ಕಡಿದಿರುವಂತಹ ಭಾಗದಲ್ಲಿ ಸ್ವಲ್ಪ ನೋವು ಇರುತ್ತೆ. ಹಾವು ಕಚ್ಚಿಕೊಂಡಿರುವಂತಹ ಭಾಗದ ನೋವು ಇರುತ್ತೆ. ವಿಷಕಾರಿ ಹಾವು ಕಚ್ಚಿಕೊಂಡಂತಹ ಮನುಷ್ಯನ ಕೈಕಾಲುಗಳು ಕಂಪಿಸ್ತಾ ಇರ್ತವೆ, ನಡುತ್ತಾ ಇರ್ತವೆ. ಅವನಿಗೆ ನಿದ್ದೆ ಬರ್ತಾ ಇರುತ್ತೆ. ಕಣ್ಣುಗಳ ರೆಪ್ಪೆಗಳು ಸೆಳೆಕೊಂಡಿರ್ತವೆ, ಅವನಿಗೆ ನಿದ್ದೆ ಬರ್ತಾ ಇರುತ್ತೆ. ನಂತರ ನಾಲಿಗೆನ ಹೊರಚಾಸ್ತಾನೆ, ವಾಕರಿಕೆ ವಾಂತಿ ಏನು ಕುಡಿದು ಕೂಡ ವಾಮಿಟ್ ಆಗ್ತಾ ಇರುತ್ತೆ. ನಂತರ ಅವನ ಶರೀರ ಕೂಸಿದ್ರೆ ಕುತ್ಕೊಳ್ತಾ ಇರಲ್ಲ, ಸೆಟೆದುಕೊಳ್ತಾ ಇರುತ್ತೆ. ಹಾಗಾಗಿ ಅವನ ಮೈ ಕೈಯೆಲ್ಲ ತಣ್ಣಗಾಗ್ತಾ ಇರುತ್ತೆ. ವಿಷ ದೇಹವನ್ನು ಆವರಿಸಿ ಅವನ ಪ್ರಾಣಕ್ಕೆ ಕುತ್ತು ಬರುವ ಸಂಭವ ಇರುತ್ತೆ. ಹಾಗಾಗಿ ಅವನ ಮೈ ಕೈಯೆಲ್ಲ ತಣ್ಣಗಾದ ಪರಿಸ್ಥಿತಿ ಬರ್ತಾನೆ. ಹಾಗಾಗಿ ಅವನಿಗೆ ಏನು ಮಾಡಬೇಕು, ಅವನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ಉಪಚಾರವನ್ನು ಯಾವ ರೀತಿ ಮಾಡಬೇಕು ಅಂತ ನಾನು ಹೇಳಿದೆ. ಯಾವ ಭಾಗಕ್ಕೆ ಕಡಿದೆಯೋ ಆ ಭಾಗದ ಹೃದಯದ ವಿರುದ್ಧ ದಿಕ್ಕಿಗೆ ಏನು ಮಾಡಬೇಕು, ನಾವು ಬಟ್ಟೆಯನ್ನು ಬಿಗಿಯಾಗಿ ಕಟ್ಟಬೇಕು. ನಂತರ ಮೂರ್ಛೆ ಹೋಗದಂತೆ ತಡೆಬೇಕು. ಅವನನ್ನು ಮಾತಾಡಿಸ್ತಾ ಇರಬೇಕು. ಕಣ್ಣಿನಿಂದ ಒರೆಸೋದು, ಅದನ್ನು ಮಾತಾಡಿಸೋದು, ಅವರ ಬಲಗೋದಕ್ಕೆ ಬಿಡಬಾರ್ದು. ಚಾಕು ಅಥವಾ ಬ್ಲೇಡ್ ಸಹಾಯದಿಂದ ಚರ್ಮವನ್ನು
ಮಾಡಬೇಕು ನಾವು? ಸಾಂತ್ವನ, ಏನಿನ ಅವರದ್ದು ಅದೇನು ಭಾರಿ ವಿಷಯ ಅಲ್ಲ, ಅವನ್ನ ಏನು ಮಾಡಬೇಕು? ಸಮಾಧಾನ ಮಾಡಬೇಕು. ಅವನು ಕಾವಲಿಗೆ ಒಳಗಾಗಿರ್ತಾನೆ. ಆ ಸಮಯದಲ್ಲಿ ಏನು ಮಾಡಬೇಕು? ಅವನಿಗೆ ನಾವು ಸಮಾಧಾನ, ಅವನಿಗೆ ಧೈರ್ಯವನ್ನ ಕೊಡಬೇಕು. ಆ ರೀತಿಯಾಗಿ ಧೈರ್ಯ ತುಂಬಿದ್ದೆ ಆದರೆ ಅವನನ್ನ ಗಾಬರಿ ಆಗದಂತೆ ನಾವು ನೋಡ್ಕೋಬೇಕು. ಮೂರ್ಛೆ ಹೋಗಿದ್ರೆ ಅವನಿಗೆ ಎಚ್ಚರ ಇರುವುದಿಲ್ಲ. ಮೂರ್ಛೆ ಹೋಗ್ಬಿಟ್ಟಿರ್ತಾರೆ, ಅವನನ್ನ ಎಚ್ಚರ ಮಾಡಬೇಕು. ಪ್ರಜ್ಞೆ ಬರುವಂತೆ ಅವನ ಕೈ ಕಾಲುಗಳನ್ನು ಉಜ್ಜೋದು, ಅವನಿಗೆ ನೀರು ಕುಡಿಸೋದು, ಅಥವಾ ಮುಖ ತೊಳೆಯೋದು, ಮಾತಾಡಿಸೋದು, ಈ ರೀತಿಯಾಗಿ ಅವನಿಗೆ ಬಿಸಿ ಪಾನೀಯವನ್ನು ಕೊಡಿಸೋದು, ಈ ರೀತಿಯಾಗಿ ಮಾಡಿದಾಗ ಅವನಿಗೆ ಮೂರ್ಛೆ ಅಥವಾ ಪ್ರಜ್ಞೆ ತಪ್ಪಿರೋದು ಮತ್ತೆ ಮಾರ್ಪಡಿಸೋದು. ದೊಡ್ಡ ಮೆದುಳು ತನ್ನ ಕೆಲಸ ಕಾರ್ಯವನ್ನು ನಿಲ್ಲಿಸ್ಬಿಟ್ಟಿರುತ್ತೆ. ಆ ಸಮಯದಲ್ಲಿ ಅವನ ಆ ದೊಡ್ಡ ಮೆದುಳು ತನ್ನ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ರೆ ನಾವು ಅವನ್ನ ಮಾತಾಡಿಸ್ತಾ ಇರಬೇಕು. ಎಚ್ಚರ ಸ್ಥಿತಿಯಲ್ಲಿ ಅವನನ್ನ ಎಚ್ಚರ ಮಾಡಿ ಹಾಕಿದ್ರೆ ಅವನಿಗೆ ಬಿಸಿಯಾಗಿರುವಂತಹ ಹಾಲಾಗಿರ್ಬೋದು, ಕಾಫಿ ಆಗಿರ್ಬೋದು, ಟೀ ಆಗಿರ್ಬೋದು, ಇಷ್ಟನ್ನು ಕೂಡ ನಾವು ಅವನಿಗೆ ಎಚ್ಚರದಲ್ಲಿ ಇರಬೇಕು ಅಂತ ಹೇಳಿದ್ರೆ ಅವನಿಗೆ ನಾವೇನು ಮಾಡಬೇಕು? ಎಚ್ಚರದಲ್ಲಿ ಇರುವಾಗಲೇ ಅವನಿಗೆ ಆ ಬಿಸಿಯಾಗಿರುವಂತಹ ಟೀ, ಹಾಲು, ಕಾಫಿ ಇವನ್ನ ಕುಡಿಸ್ಬೇಕು. ಯಾರಿಗೆ? ಹಾವು ಕಚ್ಚಿಸಿಕೊಂಡವನಿಗೆ. ಇಷ್ಟು ನಾವು ವಿಷ ಜಂತುಗಳಾದಂತಹ ಹಾವು ಕಚ್ಚಿದಾಗ ನಾವು ನೀಡುವಂತಹ ಚಿಕಿತ್ಸೆ. ನಂತರ ನೀರಿನಲ್ಲಿ ಮುಳುಗಿದವರಿಗೆ ಪ್ರಥಮ ಚಿಕಿತ್ಸೆ. ಎರಡನೇದು ನೀರಿನಲ್ಲಿ ಮುಳುಗಿದವರಿಗೆ ಪ್ರಥಮ ಚಿಕಿತ್ಸೆ. ಸಾಮಾನ್ಯವಾಗಿ ಏನು ಎಲ್ಲೋ ಒಂದೂರಿಂದ ಇನ್ನೂರಿಂದ ಇನ್ನೊಂದೂರಿಗೆ ಹೋಗ್ತಾ ಇರ್ತಾರೆ. ನಾವು ಮಕ್ಕಳು ಹೋಗಿ ನೀರಲ್ಲಿ ಬೇಕು ಅಂತ ಈಜಾಡಕ್ಕೆ ಹೋಗಿ ಬಿದ್ರು ಅಂತ ಹೇಳೋದಿಲ್ಲ. ಏನು ಒಂದು ಊರಿನಿಂದ ಇನ್ನೊಂದು ಊರಿಗೆ, ಇಲ್ಲಿ ಮಲೆನಾಡು ಸೈಡಲ್ಲಿ ಕೆರೆ ನೀರಿನಿಂದ ಒಂದು ಊರಿಗೆ ಬಸ್ ಇರೋದಿಲ್ಲ. ಎಕ್ಸಾಂಪಲ್ ಸಿರಂದೂರು ಚೌಡೇಶ್ವರಿಗೆ ಹೋಗಬೇಕು ಅಂದರೆ ನಾವು ದೊಡ್ಡ ಹಡಗಲ್ಲಿ ನಮ್ಮ ವೆಹಿಕಲ್ ಮೂಲಕ ನಾವು ಹೋಗಬೇಕಾಗುತ್ತೆ. ಆ ರೀತಿಯಾದಂತಹ ಪರಿಸರದಲ್ಲಿ ಬೇರೆ ಊರಲ್ಲಿ ನೀರಿನಲ್ಲಿ ಪ್ರಯಾಣ ಮಾಡುವಂತಹ ಊರಿನಲ್ಲಿ ಏನಾದರೂ ದೋಣಿ ಮುಳುಗಿತು, ಹಡಗು ಮುಳುಗಿತು, ಅಥವಾ ಏನೋ ಪ್ರಾಬ್ಲಮ್ ಇಂದ ಕೆಟ್ಟೋಯ್ತು, ಅದೇನೋ ಪದಾರ್ಥ ಒಳಗಾಯಿತು, ಆ ಸಮಯದಲ್ಲಿ ನೀರಿನಲ್ಲಿ ಮುಳುಗಿಬಿಟ್ಟಿರ್ತಾರೆ ವ್ಯಕ್ತಿಗಳು. ಆ ಹಡಗಲ್ಲಿ ಪ್ರಯಾಣ ಮಾಡುವಂತಹ ವ್ಯಕ್ತಿಗಳು ನೀರಿನಲ್ಲಿ ಮುಳುಗಿ ಹೋಗ್ತಾರೆ. ಆ ಸಮಯದಲ್ಲಿ ನಾವು ಯಾವ ರೀತಿಯಾದಂತಹ ಚಿಕಿತ್ಸೆಯನ್ನು ಮಾಡಬೇಕು? ಆ ನೀರಿನಲ್ಲಿ ಮುಳುಗಿದಂಥವರನ್ನ ಏನು ಮಾಡಬೇಕು? ಅವರ ಬಟ್ಟೆಯನ್ನ ಅಥವಾ ಕೂದಲನ್ನ ಹಿಡಿದು ಹೊರಗಡೆ ಎಳೆತರಬೇಕು. ಆ ಸಮಯದಲ್ಲಿ ಅವರಿಗೆ ಏನಾದರೂ ಒಂದು ಸಿಕ್ಕರೆ ಸಾಕು ಅಂತಿರ್ತಾರೆ. ನೀರಲ್ಲಿ ಉಳ್ಕೊಂಡಿರೋದು ಅವರಿಗೆ ಗ್ರಿಪ್ಪಿಗೆ ಏನು ಸಿಕ್ಕಿರೋದಿಲ್ಲ. ಈಗ ನನಗೇನು ಏನು ಸಿಗ್ತಾರೆ ಇಟ್ಕೊಳ್ಳೋಕ್ಕೆ ಅಲ್ವಾ? ಈ ರೀತಿಯಾದಂತಹ ವಾತಾವರಣದಲ್ಲಿ ನೀರಿನಲ್ಲಿ ಮುಳುಗಿದಾಗ ಅವರು ಏನಾದರೂ ಸಿಕ್ಕರೆ ಸಾಕಪ್ಪ ಬಿಗೆ ಹಿಡ್ಕೊಂಡ್ಬಿಡೋಣ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಇರ್ತಾರೆ. ಅವಾಗ ನಾವೇನು ಮಾಡಬೇಕು? ಅವರಿಗೆ ಅವರ ಹತ್ರ ಹೋಗಿ ನಾವು ಕೈ ಕೊಡೋಕ್ಕೆ ಕಾರಣ ಅವರನ್ನ ಬಿಗೆ ಹಿಡ್ಕೊಂಬರಕ್ಕೆ ಹೋಗ್ಬಾರ್ದು. ಅವಾಗ ಏನು ಮಾಡಬೇಕು? ನಾವು ಅವರಿಗೆ ಅವರ ಕೂದಲನ್ನಾದರೂ ಆಯಿತು, ಬಟ್ಟೆಯನ್ನಾದರೂ ಆಯಿತು ಹಿಡಿದು ಎಳ್ಕೊಂಡು ಹೊರಗಡೆ ತರಬೇಕು. ನಂತರ ಆ ರೀತಿಯಾಗಿ ನಾವು ಇಟ್ಕೊಳಕ್ಕೆ ಹೋದ್ವಿ ಅಂದಾಗ ಅವರು ನಮ್ಮನ್ನು ಬಿಗಿಯಾಗಿ ಕೈ ಕಾಲನ್ನ ಬಿಗಿ ಹಿಡ್ಕೊಂಡ್ಬಿಡ್ತಾರೆ. ನನಗೆ ಈಗ ಮಾಡೋದಕ್ಕೆ ಸರಿ ಹೋಗೋದಿಲ್ಲ. ಆವಾಗ ಏನು ಮಾಡಬೇಕು? ಅಂತಹ ಸಮಯದಲ್ಲಿ ಅವ್ರ ಕೂದಲು ಕೈಯಲ್ಲಿ ಹಿಡ್ಕೊಂಡು ಎಳ್ಕೊಂಡು ಬಟ್ಟೆಯನ್ನು ಹಿಡಿದು ಹೊರ ತಗೊಂಡು ಬರಬೇಕು. ಅಥವಾ ಅವ್ರ ಸಮೀಪದಲ್ಲೇ ಮುಳುಗ್ತಾ ಇದ್ದಾರೆ, ನಮಗೆ ಸಮೀಪದಲ್ಲೇ ಇದ್ದಾರೆ ಅಂದಾಗ ಬಟ್ಟೆ ಅಥವಾ ಹಗ್ಗವನ್ನು ಅಥವಾ ಮರದ ಕೋಲನ್ನು ಇವಕ್ಕೆ ಸಪೋರ್ಟಿವ್ ಆಗಿ ಅವರಿಗೆ ಕೊಡೋದ್ರ ಮೂಲಕ ಅವರಿಗೆ ಅದನ್ನು ಇಟ್ಕೊಂಡು ಬರೋ ರೀತಿಯಲ್ಲಿ ನಾವು ಅವರಿಗೆ ಎಳ್ಕೊಂಡು ಹೊರಗಡೆ ತರಬೇಕು. ಹೊರಗಡೆ ತಂದಂತಹ ಸಮಯದಲ್ಲಿ ನೀರಿನಿಂದ ಎಳ್ಕೊಂಡು ಅವರನ್ನು ಹೊರಗಡೆ ತಂದಂತಹ ಸಂದರ್ಭದಲ್ಲಿ ಅವರು ಏನು ಮಾಡಿರ್ತಾರೆ? ನೀರನ್ನು ಕುಡಿದ್ಬಿಟ್ಟಿರ್ತಾರೆ. ನೀರು ಕುಡಿದು ನೀರನ್ನು ಜಾಸ್ತಿ ಸಂಖ್ಯೆ ಉಸಿರಾಡೋದಿಲ್ಲ, ಬಾಯಲ್ಲಿ ಹೋಗ್ತಾರೆ, ನೀರು ಒಳಗಡೆ ಹೋಗುತ್ತೆ. ಆ ಸಮಯದಲ್ಲಿ ಅವರ ಕುಪ್ಪಸದಲ್ಲಿ
ನೀರನ್ನ ಏನ್ ಮಾಡಬೇಕು, ನಮ್ಮ ಬೆನ್ನಿನ ಭಾಗದಲ್ಲಿ ನಿಧಾನವಾಗಿ ಪ್ರೆಸ್ ಅನ್ನ ಮಾಡಬೇಕು. ಆ ರೀತಿಯಾಗಿ ಪ್ರೆಸ್ ಮಾಡಿ ಆಮೇಲೆ ಅವರ ಕುಸದಲ್ಲಿರುವಂತಹ ನೀರನ್ನು ಮೆಲ್ಲಗೆ ಹೊಟ್ಟೆ ಮೇಲೆ ಭಾರ ಹಾಕಿ ಹೊರ ಹಾಕಬೇಕು. ಕೃತಕ ಉಸಿರಾಟ ನಮ್ಮ ಬಾಯಿಯಿಂದ ಅವ್ರಿಗೆ ಉಸಿರಾಡೋಕ್ಕಾಗ್ತಿರಲ್ಲ, ದೊಡ್ಡ ಮೆದುಳು ತನ್ನ ಕೆಲಸವನ್ನು ನಿಲ್ಲಿಸ್ಬಿಟ್ಟಿರುತ್ತೆ, ಅವರ ಪ್ರಜ್ಞೆ ತಪ್ಪೋಗಿರುತ್ತೆ. ಆವಾಗ ನಮ್ಮ ಬಾಯನ್ನ ಏನು ಮಾಡಬೇಕು, ಅವರ ಬಾಯಲ್ಲಿ ಇಟ್ಟು ಉಸಿರನ್ನ ಜೋರಾಗಿ ಹೋಗಬೇಕು. ಅವಾಗ ಅವನ ಓಫೆ ಏನಾಗುತ್ತೆ, ಓಪನ್ ಆಗುತ್ತೆ. ಆಗ ಅವನು ಏನು ಉಸಿರನ್ನ ಬಿಡೋದ್ರ ಮೂಲಕ ಅವನಿಗೆ ದೊಡ್ಡ ಮೆದುಳು ತನ್ನ ಕೆಲಸ ಕಾರ್ಯವನ್ನು ಪ್ರಾರಂಭ ಮಾಡೋದಕ್ಕೆ ಶುರು ಮಾಡುತ್ತೆ. ನೋಡಿ, ನಾವು ಏನಾದರೂ ಒಂದು ಕಟ್ಕೊಂಡ್ಬಿಟ್ಟಿರ್ತೇವೆ ಪೈಪು ಏನೋ, ಅವಾಗ ನಾವು ಜೋರಾಗಿ ಊದಿದ ತಕ್ಷಣ ಅದು ಹೊರಗಡೆ ಬರೋದು ಕಿತ್ಕೊಂಡು ಹೋಗೋದು ಮಾಡಿದಾಗ ಆಗ ತನ್ನ ಕೆಲಸವನ್ನು ಯಾವ ರೀತಿಯಾಗಿ ಮಾಡುತ್ತೋ ಅದೇ ರೀತಿಯಾಗಿ ಇದು ಕೂಡ ಅಷ್ಟೇ. ನಂತರ ಅವನನ್ನು ವಿಶ್ರಾಂತಿಯನ್ನು ನೀಡಬೇಕು, ನೀರನ್ನು ತೆಗೆದಾಕಬೇಕು. ನಂತರ ಪ್ರಾಣಿಗಳು ಕಚ್ಚಿದಾಗ ಮೂರನೇದು ಕಚ್ಚಿದಾಗ ಪ್ರಥಮ ಚಿಕಿತ್ಸೆ. ಪ್ರಾಣಿಗಳು ಕಚ್ಚಿದಾಗ ನೀಡುವಂತಹ ಪ್ರಥಮ ಚಿಕಿತ್ಸೆ. ಮಾನವ ಮೂಲತಃ ಒಂದು ಪ್ರಾಣಿ. ನಮ್ಮ ಮನುಷ್ಯ ಜನ್ಮವನ್ನು ಕೂಡ ಪ್ರಾಣಿಗಳಿಗೆ ಹೋಲಿಸಿದ್ದಾರೆ. ಮನುಷ್ಯನು ಕೂಡ ಒಂದು ರೀತಿಯ ಪ್ರಾಣಿ. ಉಳಿದ ಪ್ರಾಣಿಗಳಿಗಿಂತ ಬೇರೆಯಾಗಿ ಉನ್ನತ ಜೀವನ ನಡೆಸುವ ಈತನಿಗೆ ಕ್ರೂರಿ ಪ್ರಾಣಿಗಳಿಂದಾಗಲಿ ಸಾಕು ಪ್ರಾಣಿಗಳಿಂದಾಗಲಿ ಇವನು ದಾಳಿಗೆ ಒಳಗಾಗುವ ಸಂದರ್ಭ ಬರುತ್ತದೆ. ಮನುಷ್ಯನು ಕೂಡ ಒಂದು ರೀತಿಯ ಪ್ರಾಣಿ. ಈ ಮನುಷ್ಯ ಪ್ರಾಣಿಗೆ ತಾವು ಸಾಕಿದಂತಹ ಪ್ರಾಣಿ ಇರ್ಬೋದು, ಕ್ರೂರ ಪ್ರಾಣಿ ಆಗಿರ್ಬೋದು, ಅವುಗಳಿಂದ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ದಾಳಿ ಮಾಡುವ ಸಂದರ್ಭ ಒಂದೇ ಬರ್ತದೆ. ಆಗ ಅದರಲ್ಲಿ ಒಂದು ಸಾಕು ಪ್ರಾಣಿಯಾಗಿರುವಂತಹ ನಾಯಿಯೂ ಕೂಡ ಬರ್ತದೆ. ನಾಯಿ ಕಡಿತ. ನಾಯಿ ಕಡಿತ. ಈ ನಾಯಿ ಕಡಿತ ಬಂದಾಗ ಏನು ಮಾಡಬೇಕು? ಈ ನಾಯಿ ಕಡಿತದಲ್ಲಿ ಮೊದಲು ಯಾವ ನಾಯಿ ಕಚ್ಚಿದೆ ಏನು, ಮೊದಲು ಯಾವ ನಾಯಿ ಅಂದರೆ ಹುಚ್ಚು ನಾಯಿಯೋ, ಸಾಮಾನ್ಯ ಬೀದಿ ನಾಯಿಯೋ, ಸಾಕು ನಾಯಿಯೋ ಅಂತೇಳಿ ನೋಡಬೇಕು. ನಾಯಿಯನ್ನ ನಾವು ಮೂರು ರೀತಿಯಲ್ಲಿ ನೋಡ್ತೀವಿ ಊರುಗಳಲ್ಲಿ. ಒಂದು ಮನೆ ಹತ್ರ ಸಾಕಿರ್ತಾರೆ, ಒಂದು ಬೀದಿಲಿ ಅಡ್ಡಾಡ್ತಿರುತ್ತೆ, ಒಂದು ರೋಗಕ್ಕೊಳಗಾಗಿ ಅದು ಹುಚ್ಚಿಟ್ಟಿರುತ್ತೆ ಆ ನಾಯಿ. ಈ ಮೂರು ರೀತಿಯಲ್ಲಿ ನಾವು ನಾಯಿಗಳನ್ನು ನೋಡ್ತೀವಿ. ಯಾವುದು? ಸಾಮಾನ್ಯ, ಬೀದಿ ನಾಯಿ, ಎರಡು ಹುಚ್ಚು ನಾಯಿ, ಮೂರು ಸಾಕು ನಾಯಿ. ಈ ಮೂರರಲ್ಲಿ ಯಾವ ನಾಯಿ ಕಚ್ಚಿದೆ ಅನ್ನೋದನ್ನು ನಾವು ಮೊದಲು ತಿಳ್ಕೋಬೇಕು. ಸಾಕು ನಾಯಿ ಕಚ್ಚಿದೆಯೋ, ಬೀದಿ ನಾಯಿ ಕಚ್ಚಿದೆಯೋ, ಅಥವಾ ಹುಚ್ಚು ನಾಯಿ ಕಚ್ಚಿದೆಯೋ ಅನ್ನೋದನ್ನು ನಾವು ನೋಡಬೇಕು. ಯಾವುದೇ ಪ್ರಾಣಿ ಕಚ್ಚಿದಲ್ಲಿ ಆ ಭಾಗಕ್ಕೆ ಸೋಂಕು ತಗುಲದಂತೆ ಹತ್ತಿರವೇ ಇದ್ದ ಅಯೋಡಿನ್ ಆಂಟಿಸೆಪ್ಟಿಕ್ ಅಥವಾ ಹೈಡ್ರೋಜನ್ ಪೈರಾಕ್ಸೈಡ್ ದ್ರಾವಣದಿಂದ ಶುಚಿಗೊಳಿಸಿ ಅದಕ್ಕೆ ರಕ್ತಸ್ರಾವ ತಡೆದು ಮೇಲೆ ಸಾಮಾನ್ಯ ಸುರುಳಿ ಬ್ಯಾಂಡೇಜ್ ಸುತ್ತಿ ಪ್ರಥಮೋಪಚಾರ ಮಾಡಬೇಕು. ಹೈಡ್ರೋಜನ್ ಅಂದರೆ ಮೊದಲು ಯಾವುದಕ್ಕೆ? ಆಂಟಿಸೆಪ್ಟಿಕ್, ಅಯೋಡಿನ್ ಆಂಟಿಸೆಪ್ಟಿಕ್ ಸುಣ್ಣವನ್ನು ನಾವು ಮೊದಲು ಯಾವ ಭಾಗಕ್ಕೆ ಕಚ್ಚಿದೆಯೋ ಆ ಭಾಗಕ್ಕೆ ನಾವು ಆ ಸುಣ್ಣವನ್ನು ನಾವು ನಿಧಾನವಾಗಿ ಲೇಪಿಸಬೇಕು. ನಂತರ ಅವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ಅದಕ್ಕೆ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡೋದನ್ನು ನಾವು ನೋಡ್ತೀವಿ.
ಅವಶ್ಯ ಚಿಕಿತ್ಸೆಗೆ ನಾವು ವೈದ್ಯರ ಸಲಹೆಯನ್ನು ನಾವು ಪಡ್ಕೋಬೇಕಾಗುತ್ತೆ. ನಂತರ ವಿವಿಧ ಸಂದರ್ಭಗಳಲ್ಲಿ ನಾವು ಬ್ಯಾಂಡೇಜ್ಗಳನ್ನು ಬಳಸ್ತೀವಿ. ನೋಡಿ, ನಾವು ಆಸ್ಪತ್ರೆಗಳಿಗೆ ಹೋಗ್ತೀವಿ. ಎಲ್ಲ ಆಸ್ಪತ್ರೆಗಳಿಗೆ ನಾವು ಒಂದಲ್ಲ ನಾವು ತೋರಿಸ್ಕೊಳ್ಳೋದಕ್ಕೂ ಅಥವಾ ನೋಡೋದಕ್ಕೂ ಬೇರೆಯವ್ರನ್ನ ತೋರಿಸೋದಕ್ಕೂ ಹೋಗ್ತೀವಿ. ಆ ಸಮಯದಲ್ಲಿ ನಾವು ಹಾಸ್ಪಿಟಲ್ಗಳಲ್ಲಿ ಯಾವುದಾದರೂ ಕೈ ಮುರಿದಿರೋ ಭಾಗಕ್ಕೆ ಹೋಗಿ ಕೈ ಮುರಿದಿರುವವರ ವಿಭಾಗ ಹೋಗಿ, ಕಾಲು ಮುರಿದವರ ವಿಭಾಗಕ್ಕೆ ಹೋಗಿ, ಬೆನ್ನು ಮೂಳೆ ಮುರಿದಿರುವಂತಹ ವಿಭಾಗಕ್ಕೆ ಹೋಗಿ, ತಲೆಗೆ ಹೊಡೆತ ಬಿದ್ದವರ ಹೋಗಿ, ಆಮೇಲೆ ಕೈ ಕಾಲುಗಳು ಏನಾದರೂ ಸೊಂಟಗಳು ಏನಾದರೂ ಉಳುಕಿರೋ ಭಾಗಗಳಿಗೆಲ್ಲ ಬ್ಯಾಂಡೇಜ್ಗಳನ್ನು ಸುತ್ತಿರ್ತಾರೆ. ಈ ಕತ್ತಿ ಪಟ್ಟಿಗಳಿಗೆ ನೋಡಿ, ಆಯಾ ವಿಭಾಗಗಳಿಗೆ ಹೋದಾಗ ಅಲ್ಲಿ ಅವರಿಗೆ ಬ್ಯಾಂಡೇಜ್ಗಳನ್ನು ಸುತ್ತಿರ್ತಾರೆ. ಒಬ್ಬೊಬ್ಬ ಪೇಷಂಟ್ಗಳನ್ನು ನೋಡಿದ್ರೆ ಒಂದೊಂದು ರೀತಿಯ ಬ್ಯಾಂಡೇಜ್ಗಳನ್ನು ಸುತ್ತಿರೋದನ್ನು ನೋಡ್ತೀವಿ. ಹಾಗಾಗಿ ನಾವು ವಿವಿಧ ರೀತಿಯಲ್ಲಿ ಆಯಾ ಗಾಯಗಳಿಗೆ ಅನುಗುಣವಾಗಿ ವಿವಿಧ ರೀತಿಯ ಬ್ಯಾಂಡೇಜ್ಗಳನ್ನು ನಾವು ನೋಡ್ತೀವಿ. ಆ ವಿವಿಧ ರೀತಿಯ ಬ್ಯಾಂಡೇಜ್ಗಳಲ್ಲಿ ನಾವು ಯಾವುದ್ರ ಬಗ್ಗೆ ತಿಳಿಸಿದರೆ, ಯಾವುದೇ ರೀತಿ ಸಣ್ಣ ಪುಟ್ಟ ಗಾಯಗಳಿಗೆ, ಅಂದರೆ ಕೈ ಕಾಲು ಎಲುಬುಗಳು ಮುರಿದಾಗ, ಕೈ ಕಾಲುಗಳು ಮುಟ್ಕೊಂಡಿರ್ತವೆ, ಎಲುಬುಗಳು ಮುಟ್ಕೊಂಡು ಹೋಗಿರ್ತವೆ. ಆ ಸಮಯದಲ್ಲಿ ಒಳಗೆ ಸ್ನಾಯು ನೋವುಗಳಾದಾಗ, ಅಂದರೆ ಉಳುಕಿದಾಗ, ಬೆನ್ನು ಉಳುಕಿತೆ, ಸೊಂಟ ಉಳುಕಿತೆ, ತುರುಕಂತೆ ಅಂತೆಲ್ಲ ಹೇಳ್ತೀವಿ ನಾವು ಆಡು ಭಾಷೆಯಲ್ಲಿ. ಆ ರೀತಿಯಾಗಿ ಕೈ ಕಾಲುಗಳು ಎಲುಬುಗಳು ಮುರಿದಾಗ, ನಂತರ ಉಳುಕಿದಾಗ, ಒಳಗೆ ಸ್ನಾಯುಗಳು ಉಳುಕಿದಾಗ ಪ್ರಥಮೋಪಚಾರ ನೀಡುವುದು, ಅವುಗಳಿಗೆ ಪಟ್ಟಿ ಕಟ್ಟುವುದು ಸಾಮಾನ್ಯ ಪ್ರಥಮೋಪಚಾರ. ನಾವು ಆಸ್ಪತ್ರೆಗೆ ಸಾಮಾನ್ಯವಾಗಿ ಕೈ ಕಾಲುಗಳು ಮುಟ್ಕೊಂಡಿದ್ದಾವೆ, ಎಲುಬುಗಳು ಮುಟ್ಕೊಂಡಿದ್ದಾವೆ ಅಂತೆಲ್ಲ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಅವ್ರು ಏನು ಮಾಡ್ತಾರೆ ಅಂದರೆ ಎಕ್ಸ್ರೇ ಮಾಡಿಸ್ತಾರೆ. ಫಸ್ಟ್ ಕರ್ಕೊಂಡು ಹೋದ ತಕ್ಷಣ ಅವರನ್ನು ಎಕ್ಸ್ರೇ ಮಾಡಿಸಿ ಆ ಎಕ್ಸ್ರೇ ರಿಪೋರ್ಟ್ ನೋಡಿ ಅದರಲ್ಲಿ ಯಾವ ಭಾಗ ಮುರಿದಿದೆ, ಯಾವ ರೀತಿಯಾಗಿ ಮುರಿದಿದೆ, ಎಲುಬುಗಳು ಯಾವ ರೀತಿಯಾಗಿ ಅವು ಕೀಲುಗಳು ತಪ್ಪಿದ್ದಾವೆ ಅನ್ನೋದನ್ನು ಆ ಎಕ್ಸ್ರೇಲಿ ನೋಡಿಬಿಟ್ಟು ನೀಟಾಗಿ ಅದಕ್ಕೆ ಜೋಡಬೇಕು. 15, 20 ದಿವಸ, 30 ದಿವಸ ಆಗುತ್ತೆ ಆ ಜೋಡಕ್ಕೆ. ಆ ಸಮಯವನ್ನು ಕೊಟ್ಟು ಆ ಸಮಯದಲ್ಲಿ ಆ ಬ್ಯಾಂಡೇಜ್ಗಳನ್ನು ಸುತ್ತಾರೆ. ಯಾವ ಭಾಗದಿಂದ ಅದು ಸರಿದಿರುತ್ತೆ ಆ ಭಾಗ ನಿಧಾನವಾಗಿ ಕೊಡಬೇಕು. ಆ ರೀತಿಯಾಗಿ ಆ ಬ್ಯಾಂಡೇಜ್ಗಳನ್ನು ಸುತ್ತುತ್ತಾರೆ. ನಂತರ ಬೆರಳ ತುದಿ ಬ್ಯಾಂಡೇಜ್. ಬೆರಳಿನ ಗಾಯಕ್ಕೆ ಈ ಬೆರಳ ತುದಿ ಬ್ಯಾಂಡೇಜನ್ನು ಬಳಸ್ತಾರೆ. ಬೆರಳಿನ ತುದಿಗಳಲ್ಲಿ ಯಾವುದಾದರೂ ಗಾಯಗಳಾದರೆ ಆ ಗಾಯಗಳನ್ನು ವಾಸಿ ಮಾಡಿಸೋದಕ್ಕೆ ಈ ಬೆರಳ ತುದಿ ಬ್ಯಾಂಡೇಜ್ಗಳನ್ನು ಬಳಸ್ತಾರೆ. ಚಿಕ್ಕ ಎಲುಬುಗಳ ಸಂಧಿ ಬ್ಯಾಂಡೇಜ್. ಚಿಕ್ಕ ಚಿಕ್ಕ ಎಲುಬುಗಳಲ್ಲಿ ಸಂಧಿಗಳಲ್ಲಿ ನಮಗೆ ಗಾಯಗಳಾಗ್ತವೆ. ಈ ಸಂಧಿಯಲ್ಲಿ ಗಾಯಗಳಾಗ್ತವೆ, ಬೆರಳುಗಳ ಸಂಧಿಗಳಾಗ್ತವೆ, ತೊಡೆಯ ಸಂಧಿ ಆಗಿರ್ಬೋದು, ಬಗ್ಲು ಸಂಧಿಲಾಗ್ಬೋದು. ಒಟ್ಟು ಚಿಕ್ಕ ಚಿಕ್ಕ ಎಲುಬುಗಳ ಸಂಧಿಗಳಲ್ಲಿ, ಬೆರಳುಗಳಲ್ಲಿ ಗಾಯಗಳಿಗೆ, ಕಾಲು, ಕೈ, ಬೆರಳಲ್ಲಿ ಕಾಯಿಗಳಿಗೆ ಈ ರೀತಿ ಕಟ್ಟನ್ನು ಬಳಸ್ತಾರೆ. ಸಣ್ಣ ಚಿಕ್ಕ ಎಲುಬುಗಳ ಸಂಧಿ ಬ್ಯಾಂಡೇಜ್. ಚಿಟ್ಟೆ ಪಟ್ಟಿ. ಇದನ್ನ ಸೋಂಕು ತಡೆಗಟ್ಟಲು, ಗಾಯಗಳಾಗಿರ್ತವೆ, ಆ ಗಾಯ ಇನ್ನೊಂದು ಹರಡಬಾರದು. ಹಾಗಾಗಿ ಸೋಂಕು ತಗಲದಂತೆ ಈ ಚಿಟ್ಟೆ ಪಟ್ಟಿ ಬ್ಯಾಂಡೇಜನ್ನು ಕೂಡ ಇದನ್ನ ಗಾಯ ವಾಸಿಯಾಗುವಂತೆ ಬಳಸ್ತಾರೆ. ಒತ್ತಡದ ಬ್ಯಾಂಡೇಜ್. ಗಾಯವಾದ ಭಾಗಕ್ಕೆ ಅಂಟಿಸುವ ತೆಳುವಾದ ಹತ್ತಿಯ ಪಟ್ಟಿಗೆ. ನಮಗೆ ಯಾವುದಾದ್ರೂ ಒಂದು ಭಾಗಕ್ಕೆ ಗಾಯ ಆಗಿಬಿಟ್ಟಿರ್ತದೆ, ಆ ಗಾಯವಾಗಿರುವಂತಹ ಭಾಗಕ್ಕೆ ತೆಳುವಾದ ಒಂದು ಹತ್ತಿಯ ಬಟ್ಟೆಯನ್ನು ಪಟ್ಟಿಯ ಒತ್ತಡದ ಬ್ಯಾಂಡೇಜ್ ಅಂತೇಳಿ ನಾವು ಕರಿತೀವಿ. ಗಾಯದ ಭಾಗ ಇದ್ದುಕೊಳ್ಳಲು ತೆಳುವಾದ ಹತ್ತಿಯ ಬಟ್ಟೆಯಿಂದ ಕಟ್ಟನ್ನು ಕಟ್ತಾರೆ. ರೋಗಾಣುರಹಿತ ಸುರುಳಿ ಪ್ಯಾಡ್ಗಳು. ರೋಗಾಣುರಹಿತ ಸುರುಳಿ ಪ್ಯಾಡ್ಗಳು ವಿವಿಧ ಗಾಯಗಳಿಗೆ ಉಪಯೋಗಿಸಬಹುದು. ಅವು 2:2, 8:3 ಮತ್ತು 9:5 ಅಥವಾ ಇನ್ನೂ ದೊಡ್ಡ ಗಾತ್ರದಲ್ಲಿ ಲಭ್ಯ ಇರುತ್ತವೆ. ಈ ರೋಗಾಣುರಹಿತ ಸುರುಳಿ ಬ್ಯಾಂಡೇಜ್ಗಳು ನಮ್ಮ ಗಾಯಗಳಿಗೆ ಯಾವ ಆಕಾರಕ್ಕೆ ಬೇಕು, ಆ ಗಾಯಗಳಾಗ್ಬೇಕಾದ್ರೆ ಯಾವ ಶೇಪ್ ಆಗ್ತವೆ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ರೀತಿಯ ಬ್ಯಾಂಡೇಜ್ಗಳನ್ನ ಇಷ್ಟಿಷ್ಟು ಅಳತೆ, ಉದ್ದ, ಅಗಲಕ್ಕೆ ನಾವು ಬ್ಯಾಂಡೇಜ್ಗಳನ್ನು ಮಾಡಿರ್ತಾರೆ. ಆ ಗಾಯಕ್ಕೆ ಯಾವ ಉದ್ದಗಲದ ಅಳತೆಯ ಬ್ಯಾಂಡೇಜ್ ನಮಗೆ ಸರಿ ಹೋಗುತ್ತೋ ಆ ಅಳತೆಯ ಬ್ಯಾಂಡೇಜನ್ನು ನಮ್ಮ ಗಾಯಗಳಿಗೆ ಬಳಸ್ತಾರೆ. ತ್ರಿಕೋನಾಕಾರ
ಮಡ್ಸು ತೆಗೆದು ಮಾಡ್ತೀವಿ. ಆ ಸಮಯದಲ್ಲಿ ಅದು ಈ ತ್ರಿಕೋನಾಕಾರದ ಬ್ಯಾಂಡೇಜನ್ನು ನಾವು ಕಟ್ಕೊಂಡಾಗ ಅದಕ್ಕೆ ಸರಿಯಾಗಿ ಅದು ಕೂರುತ್ತೆ, ಫಿಕ್ಸ್ ಆಗುತ್ತೆ. ಆಗ ನಾವು ಕೈಕಾಲನ್ನು ಅಲುಗಾಡಿಸಿದ್ರು ಕೂಡ ಅದಕ್ಕೆ ಯಾವುದೇ ರೀತಿಯ ತೊಂದರೆ ಆಗದೇ ಇರುವ ರೀತಿಯಲ್ಲಿ ಈ ತ್ರಿಕೋನಾಕಾರದ ಬ್ಯಾಂಡೇಜನ್ನು ಕೊಟ್ಟದನ್ನು ನಾವು ನೋಡ್ತೀವಿ. ಕೀಲುಗಳನ್ನು ಭದ್ರಗೊಳಿಸುವ ಪಟ್ಟಿಗಳು ಸ್ಥಿತಿಸ್ಥಾಪಕತ್ವ ಗುಣ ಹೊಂದಿದ್ದು ಲೋಹದಿಂದ ತಯಾರಿಸಿದ ಒತ್ತಡವನ್ನು ನಿಯಂತ್ರಿಸುವ ಸ್ಥಿತಿಸ್ಥಾಪಕತ್ವದ ಗುಣಗಳನ್ನು ಹೊಂದಿದೆ. ಈ ಕೀಲುಗಳನ್ನು ಭದ್ರಗೊಳಿಸುವ ಪಟ್ಟಿಗಳು ಇದು ಸ್ಥಿತಿಸ್ಥಾಪಕತ್ವ ಗುಣವನ್ನು ಹೊಂದಿದ್ದು ಲೋಹದಿಂದ ತಯಾರಿಸಿದ ಒತ್ತಡವನ್ನು ನಿಯಂತ್ರಿಸುವ ಮತ್ತು ಅದುಗುವಿಕೆಗೆ ಸಹಾಯವನ್ನು ಕೂಡ ಇದು ಮಾಡುತ್ತೆ. ಲೋಹದಿಂದ ತಯಾರಿಸಿದ ಕ್ಲಿಪ್ಗಳು ಪಟ್ಟಿಗಳ ಒಂದೇ ಸ್ಥಳದಲ್ಲಿಡಲು ಮತ್ತು ರಕ್ತಸ್ರಾವವನ್ನು ತಡೆಗಟ್ಟಲು ಕೂಡ ಇದು ಸಹಾಯವನ್ನು ಮಾಡುತ್ತೆ. ಇವುಗಳಿಗೆ ಯಾವುದಾದ್ರೂ ಕೈಕಾಲುಗಳು ಮುರಿದೋಗ್ಬಿಟ್ಟಿರುತ್ತೆ, ಆ ಸಮಯದಲ್ಲಿ ಏನು ಮಾಡ್ತಾರೆ, ಅವು ಹುಷಾರಾದ್ಮೇಲೂ ಕೂಡ ಸ್ವಲ್ಪ ನೋವನ್ನು ಕಾಣಿಸ್ಕೊಳ್ತಾರೆ. ಆ ಸಮಯದಲ್ಲಿ ಏನು ಮಾಡ್ತೀವಿ, ಈ ಥರದ ಬ್ಯಾಂಡೇಜನ್ನು ಯಾವುದನ್ನ ಕೀಲುಗಳನ್ನು ಭದ್ರಗೊಳಿಸುವ ಬ್ಯಾಂಡೇಜನ್ನು ಏನು ಮಾಡ್ತೀವಿ ನಾವು ಬಿಗಿಯಿಂದ ಮೊದಲು ನಿಧಾನವಾಗಿ ಸುತ್ತಿ ಕ್ಲಿಪ್ಪನ್ನು ಹಾಕ್ತೀವಿ. ನಂತರ ಸ್ವಲ್ಪ ಬಿಗಿಯಾಗಿ ಸುತ್ತಿ ಕ್ಲಿಪ್ ಹಾಕ್ತೀವಿ. ನಂತರ ಸ್ವಲ್ಪ ಟೈಟ್ ಆಗಿ ಆದರೂ ಕೂಡ ಅದು ನೋವು ಕಾಣಿಸ್ಕೊಳ್ತಾ ಇದೆ ಅಂದಾಗ ನಾವು ಅದನ್ನು ಪ್ರತಿನಿತ್ಯ ಆ ಬ್ಯಾಂಡೇಜನ್ನು ಸುತ್ತಿ ನಾವು ನಮ್ಮ ಕೀಲುಗಳ ನೋವು ಕಡಿಮೆ ಆಗೋದನ್ನು ನಾವು ತಡೆಯಬಹುದು. ಇಷ್ಟು ನಾವು ಕೀಲುಗಳನ್ನು ಭದ್ರಗೊಳಿಸುವಂತಹ ಪಟ್ಟಿಗಳು, ತ್ರಿಕೋನಾಕಾರದ ಬ್ಯಾಂಡೇಜ್ಗಳು, ವಿವಿಧ ರೀತಿಯ ಬ್ಯಾಂಡೇಜ್ಗಳು, ನಂತರ ಚಿಟ್ಟೆಪಟ್ಟಿ, ಬೆರಳ ತುದಿ ಬ್ಯಾಂಡೇಜ್, ಚಿಕ್ಕ ಎಲುಬುಗಳ ಸಂಧಿ ಬ್ಯಾಂಡೇಜ್, ರೋಗಾಣು ರಹಿತ ಸುರುಳಿ ಪ್ಯಾಡ್ಗಳು, ಇಷ್ಟನ್ನು ಕೂಡ ನಾವು ವಿವಿಧ ಸಂದರ್ಭಗಳಲ್ಲಿ ಬಳಸುವಂತಹ ಪಟ್ಟಿಗಳ ಬಗ್ಗೆ ನಾವು ಇವತ್ತು ತಿಳ್ಕೊಂಡ್ವಿ. ಇಷ್ಟು ನಾವು ಈ ಪ್ರಥಮ ಚಿಕಿತ್ಸೆಯಲ್ಲಿ ಬರುವಂತಹ ಹಾವು ಕಚ್ಚಿದಾಗ ಅದರಲ್ಲೂ ಕೂಡ ನೀರಿನಲ್ಲಿ ಮುಳುಗಿದವರ ಚಿಕಿತ್ಸೆ, ಹಾವು ಕಚ್ಚಿದಾಗ ಯಾವ ರೀತಿಯಾಗಿರುವಂತಹ ಚಿಕಿತ್ಸೆಯನ್ನು ಕೊಡಬೇಕು, ನಂತರ ನೀರಿನಲ್ಲಿ ಮುಳುಗಿದಂತಹ ವ್ಯಕ್ತಿಗೆ ಯಾವ ರೀತಿ ಚಿಕಿತ್ಸೆಯನ್ನು ಕೊಡಬೇಕು, ನಾಯಿ ಕಚ್ಚಿದಂಥವರಿಗೆ ಯಾವ ರೀತಿಯಾದಂತಹ ಚಿಕಿತ್ಸೆಯನ್ನು ಕೊಡಬೇಕು ಅಂತೇಳಿ ನಾವು ನೋಡ್ತೀವಿ. ಅದರ ಅಭ್ಯಾಸಗಳನ್ನು ನೋಡ್ತಾ ಹೋಗೋದಾದರೆ, ಹಾವು ವಿಷಕಾರಿ ಎಂದು ಹೇಗೆ ಗುರುತಿಸ್ತೀವಿ? ಹೇಗೆ ಗುರುತಿಸ್ತೀವಿ ಹಾವು ವಿಷಕಾರಿ ಅಂತೇಳಿ? 2 ಹಲ್ಲಿಗಿಂತ ಜಾಸ್ತಿ ಹಲ್ಲು ನೋಡಿದರೆ ಅಂತಹ ಹಾವು ವಿಷಕಾರಿ ಹಾವು. 2 ಹಲ್ಲು ಮೂಡಿದರೆ ಅದು ವಿಷಕಾರಿ ಹಾವು ಅಂತೇಳಿ ನಾವು ಗುರುತಿಸ್ತೀವಿ. ಯಾವ ಸಂದರ್ಭದಲ್ಲಿ ತ್ರಿಕೋನಾಕಾರದ ಪಟ್ಟಿಯನ್ನು ಬಳಸ್ತೀವಿ? ಯಾವ ಸಂದರ್ಭದಲ್ಲಿ? ಇದನ್ನು ಮಣಿಕಟ್ಟಿಗೆ ಗಾಯಗೊಂಡಾಗ, ಮಣಿಕಟ್ಟುಗಳೆಲ್ಲ ಗಾಯಗಳು ಆದಾಗ ಈ ತ್ರಿಕೋನಾಕಾರದ ಬ್ಯಾಂಡೇಜನ್ನು ಬಳಸ್ತೀವಿ. ಪ್ರಥಮೋಪಚಾರವನ್ನು ಯಾವಾಗ ಮಾಡಬೇಕು? ಪ್ರಥಮೋಪಚಾರವನ್ನು ಯಾವಾಗ ಮಾಡ್ತೀವಿ? ಯಾವ ಸಮಯದಲ್ಲಿ ಗಾಯಗಳಾದ ವೈದ್ಯರ ಬಳಿ ಕರೆದುಕೊಂಡು ಹೋಗುವುದಕ್ಕಿಂತ ಮುಂಚಿತವಾಗಿ ನಾವು ನೀಡುವಂತಹ ಚಿಕಿತ್ಸೆಯನ್ನು ನಾವು ಪ್ರಥಮೋಪಚಾರ ಅಂತ ಕರಿತೀವಿ. ನಾವು ವೈದ್ಯರ ಬಳಿ ಕರ್ಕೊಂಡು ಹೋಗೋಕ್ಕಿಂತ ರಕ್ತಸ್ರಾವ ಆಗ್ತಾ ಇದೆ, ಆಗ ಏನು ಮಾಡ್ತೀವಿ, ನಾವು ಸ್ವಲ್ಪ ಬಟ್ಟೆಯನ್ನು ಕಟ್ಟಿ ಆ ರಕ್ತಸ್ರಾವ ಆಗೋದನ್ನು ತಡಿತೀವಿ. ನಂತರ ಮತ್ತೇನು, ಕೈಕಾಲು ಕೊಯ್ಕೊಂಡಿದ್ದು ಬೊಬ್ಬೆಗಳಾಗಿರ್ತವೆ, ಆ ಬೊಬ್ಬೆಗಳಾದ ತಕ್ಷಣ ಏನು ಮಾಡ್ತೀವಿ, ಆ ನೀರಲ್ಲಿ ತಣ್ಣೀರಿನಲ್ಲಿ ಇಡೋದ್ರ ಮೂಲಕ. ನಂತರ ನಾಯಿಗಳು ಕಚ್ಚಿದಾಗ ಏನು ಮಾಡ್ತೀವಿ, ಆ ಕಚ್ಚಿದ ಭಾಗ ಯಾವ ರೀತಿ ಕಚ್ಚಿದೆ, ಯಾವ ನಾಯಿ ಕಚ್ಚಿದೆ ಅನ್ನೋದನ್ನ ತಿಳಿತೀವಿ. ನಂತರ ಚಿಟ್ಟೆಪಟ್ಟಿಯನ್ನು ಯಾವ ಸಂದರ್ಭದಲ್ಲಿ ಬಳಸ್ತಾರೆ? ಚಿಟ್ಟೆಪಟ್ಟಿಯನ್ನು ಸಂದುಗಳು, ಬೆರಳ ಸಂದುಗಳಲ್ಲಿ, ಬೆರಳುಗಳಿಗೆ ಏನಾದರೂ ಗಾಯಗಳಾದಾಗ ಆ ಸಂದುಗಳಿಗೆ ನಾವು ಈ ಚಿಟ್ಟೆಪಟ್ಟಿಯನ್ನು ಬಳಸ್ತೀವಿ. ಸೋಂಕನ್ನು ತಡೆಗಟ್ಟಲು ಮತ್ತು ಗಾಯ ವಾಸಿಯಾಗುವಂತೆ ಮಾಡೋದಕ್ಕೆ. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ನೀರಿನಲ್ಲಿ ಮುಳುಗಿದವರ ಉಪಚಾರವನ್ನು ಹೇಗೆ ಮಾಡಬೇಕು? ನೀರಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ, ಅಂತಹವರಿಗೆ ಏನು ಮಾಡಬೇಕು? ನಾವು ಹೋಗಿ ಅವರ ಬಟ್ಟೆ ಅಥವಾ ಕೂದಲನ್ನು ಹಿಡಿದು ಹೊರಗಡೆ ಎಳ್ಕೊಂಬರೋದಕ್ಕೆ ಪ್ರಯತ್ನ ಪಡಬೇಕು. ಆಗ ಅವರು ನಮ್ಮನ್ನು ಹಿಡ್ಕೊಳ್ಳೋಕ್ಕೆ ಮುಂದಾದ್ರು ಅಂದಾಗ ಏನು ಮಾಡಬೇಕು? ನಾವು ದೂರದಿಂದಲೇ ಅವರಿಗೆ ಹಗ್ಗವನ್ನಾಗಲಿ, ಬಟ್ಟೆಯನ್ನಾಗಲಿ, ಅಥವಾ ಬಟ್ಟೆಯ ಪೀಸ್ ತುಂಡಿನಿಂದಲಾಗಲಿ ಅಥವಾ ಕೋಲಿನಿಂದ ಅವರಿಗೆ ಸಪೋರ್ಟಿವ್ ಆಗಿ ಕೊಟ್ಟು ಅವರನ್ನು ಎಳೆದು
ಎಳ್ಕೊಂಡು ಹೊರಗಡೆ ಬಂದಾದ್ಮೇಲೆ ಅವರನ್ನ ಬೋರ್ಲಾಗಿ ಮಲಗಿಸಿ ಅವರ ಕುಪ್ಪಸದಲ್ಲಿ ಅಂದರೆ ಹೊಟ್ಟೆಯ ಭಾಗದಲ್ಲಿ ಸೇರಿರುವಂತಹ ನೀರನ್ನು ತೆಗಿಬೇಕಾಗುತ್ತದೆ. ಏನು ಮಾಡಬೇಕು, ಅವರನ್ನು ಬೋರ್ಲಾಗಿ ಮಲಗಿಸ್ಬಿಟ್ಟು ಅವರ ಬೆನ್ನಿನ ಭಾಗಕ್ಕೆ ಏನು ಮಾಡಬೇಕು, ನಿಧಾನವಾಗಿ ಪ್ರೆಸ್ ಮಾಡಿದಾಗ ಅವರ ಹೊಟ್ಟೆಯಲ್ಲಿ ಕುಪ್ಪಸದಲ್ಲಿ ಸೇರಿರುವಂತಹ ನೀರು ಹೊರ ಬಂದ ಮೇಲೆ ಅವರಿಗೆ ಕೃತಕ ಉಸಿರಾಟವನ್ನು ಜಾಸ್ತಿ ಪ್ರಮಾಣದಲ್ಲಿ ಗಾಳಿ ಬೇಕಾಗಿರುತ್ತೆ. ಅವರ ದೊಡ್ಡ ಬೆರಳು ತನ್ನ ಕೆಲಸ ಕಾರ್ಯವನ್ನು ನಿಲ್ಲಿಸ್ಬಿಟ್ಟಿರುತ್ತೆ. ಅವಾಗ ಏನು ಮಾಡಬೇಕು, ನಾವು ಅವರಿಗೆ ಸ್ವಲ್ಪ ನೀರು ತೆಗೆದು ಆದಮೇಲೆ ಕೃತಕ ಉಸಿರಾಟವನ್ನು ಕೊಟ್ಟು ವಿಶ್ರಾಂತಿಯನ್ನು ಕೊಡಬೇಕು. ನಂತರ ಪ್ರಾಣಿಗಳ ಕಡಿತಕ್ಕೊಳಗಾದವರಿಗೆ ಹೇಗೆ ಉಪಚಾರ ಮಾಡಬೇಕು. ಪ್ರಾಣಿಗಳ ಕಡಿತದಲ್ಲಿ ಯಾವನ ಪ್ರಾಣಿ ಅಂತ ಹೇಳಿದ್ರೆ ನಾವು ಮನುಷ್ಯರು ಕೂಡ ಒಂದು ಪ್ರಾಣಿ. ಆ ಮನುಷ್ಯ ಪ್ರಾಣಿಗೆ ಸಾಕು ಪ್ರಾಣಿಗಳಿಂದ ಆಗಿರ್ಬೋದು ಅಥವಾ ಕ್ರೂರ ಪ್ರಾಣಿಗಳು, ಆ ಪ್ರಾಣಿಗಳಿಂದಲೂ ನಮಗೆ ಒಂದಲ್ಲ ಒಂದು ರೀತಿಯ ತೊಂದರೆ ಆಗುತ್ತೆ. ಅಂತಹ ಪ್ರಾಣಿಗಳಲ್ಲಿ ನಾಯಿ ಕಡಿತವು ಕೂಡ ಒಂದು. ನಾವು ಮೊದಲು ಆ ನಾಯಿ ಯಾವ ನಾಯಿ ಕಚ್ಚಿದೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಎಲ್ಲಿ ಸಾಕು ನಾಯಿ ಕಚ್ಚಿದೆಯಾ, ಅಥವಾ ಬೀದಿ ನಾಯಿ ಕಚ್ಚಿದೆಯಾ, ಅಥವಾ ಹುಚ್ಚು ನಾಯಿ ಕಚ್ಚಿದೆಯಾ, ಈ 3 ಥರನಾದಂತಹ ನಾಯಿಗಳಲ್ಲಿ ಯಾವ ನಾಯಿ ಕಚ್ಚಿದೆ ಅನ್ನೋದನ್ನು ನಾವು ತಿಳ್ಕೋಬೇಕು. ನಂತರ ಆ ನಾಯಿ ಕಡಿದಂತಹ ಭಾಗಕ್ಕೆ ನಾವು ಹೈಡ್ರೋಜನ್ ಆಕ್ಸೈಡನ್ನು ಹಚ್ಚಿಬಿಟ್ಟು ನಂತರ ಅವನ್ನ ವೈದ್ಯರ ಬಳಿ ಕರ್ಕೊಂಡು ಹೋಗಿ ಚಿಕಿತ್ಸೆಯನ್ನು ಕೊಡಿಸಬೇಕು. ವಿವಿಧ ಸಂದರ್ಭಗಳಲ್ಲಿ ಬಳಸಬಹುದಾದ ಪಟ್ಟಿಗಳನ್ನು ಹೆಸರಿಸಿ. ವಿವಿಧ ಸಂದರ್ಭಗಳಲ್ಲಿ ಯಾವ ಯಾವ ಪಟ್ಟಿಗಳು ಅಂತ ಇದೆ, ಬೆರಳ ತುದಿ ಬ್ಯಾಂಡೇಜ್, ಚಿಕ್ಕ ಎಲುಬುಗಳ ಸಂಧಿ ಬ್ಯಾಂಡೇಜ್, ಚಿಟ್ಟೆ ಪಟ್ಟಿ ಅಂದರೆ ಅದನ್ನು ಸೋಂಕು ತಡೆಗಟ್ಟೋದಕ್ಕೆ ಬಳಸ್ತಾರೆ, ಒತ್ತಡದ ಬ್ಯಾಂಡೇಜ್, ನಂತರ ರೋಗಾಣುರಹಿತ ಸುರುಳಿ ಪ್ಯಾಡ್ಗಳು, ನಂತರ ತ್ರಿಕೋನಾಕಾರದ ಬ್ಯಾಂಡೇಜ್, ಕೀಲುಗಳನ್ನು ಭದ್ರಗೊಳಿಸುವಂತಹ ಪಟ್ಟಿಗಳು. ನಂತರ ಹೊಂದಿಸಿ ಬರೆಯಲಿದೆ ಪ್ರಥಮೋಪಚಾರವನ್ನು ಯಾವಾಗ ಮಾಡ್ತೀವಿ, ಪ್ರಾಣಾಪಾಯದಿಂದ ಪಾರು ಮಾಡೋದಕ್ಕೆ. ಪ್ರಾಣಾಪಾಯದಿಂದ ಅವರು ಫುಲ್ಲು ನಾವು ಜೀವಂತವಾಗಿ ಏನು ಈ ಪ್ರಥಮೋಪಚಾರ ಎನ್ನುವಂಥದ್ದು ಪ್ರಾಣಾಪಾಯದಿಂದ ಪಾರು ಮಾಡೋದಕ್ಕೆ. ಅದು ಪೂರ್ತಿಯಾಗಿ ನಾವು ಅವ್ರನ್ನ ಹುಷಾರು ಮಾಡಿದಂತಾಗಲ್ಲ, ಅವ್ರನ್ನ ತಾತ್ಕಾಲಿಕವಾಗಿ ನಾವು ಅವರನ್ನು ಪ್ರಾಣಾಪಾಯದಿಂದ ಪಾರು ಮಾಡೋದಕ್ಕೆ ನಾವು ಈ ಪ್ರಥಮೋಪಚಾರವನ್ನು ಮಾಡ್ತೀವಿ. ಹಾವನ್ನು ನಾವು ಏನಂತ ಕರಿತೀವಿ, ಸರೀಸೃಪ ಅಂತೇಳಿ ನಾವು ಕರಿತೀವಿ. ಕೃತಕ ಉಸಿರಾಟವನ್ನು ಯಾವಾಗ ಕೊಡ್ತೀವಿ, ಹಾವು ಕಡ್ದಾಗ, ನಾಯಿ ಕಡ್ದಾಗ ಅಲ್ಲ, ಯಾವಾಗ ಕೊಡ್ತೀವಿ, ನೀರಿನಲ್ಲಿ ಮುಳುಗಿದಾಗ. ಆಂಟಿಸೆಪ್ಟಿಕ್ ಯಾವಾಗ ಗಾಯವನ್ನು ಶುಚಿಗೊಳಿಸಲು, ಆಂಟಿಸೆಪ್ಟಿಕ್ಕನ್ನು ಗಾಯವನ್ನು ಶುಚಿಗೊಳಿಸಲು ನಾವು ಬಳಸ್ತೀವಿ. ಆಂಟಿಸೆಪ್ಟಿಕ್ಕನ್ನು ನಂತರ ಇಷ್ಟು ನಾವು ಪ್ರಥಮ ಚಿಕಿತ್ಸೆಯಲ್ಲಿ ಬರುವಂತಹ ಏನು ಹಾವು ಕಚ್ಚಿದಾಗ, ನೀರಿನಲ್ಲಿ ಮುಳುಗಿದಾಗ ಮತ್ತು ಪ್ರಾಣಿಗಳು ಕಚ್ಚಿದಾಗ, ಇಷ್ಟು ನಾವು ಈ ಆರೋಗ್ಯ ಶಿಕ್ಷಣದಲ್ಲಿ ಬರುವಂತಹ ಪ್ರಥಮ ಚಿಕಿತ್ಸೆಯ ಬಗ್ಗೆ ನಾವು ಇವತ್ತು ತಿಳ್ಕೊಂಡ್ವಿ. ನಂತರ ಈ ಪ್ರಥಮ ಚಿಕಿತ್ಸೆಯಲ್ಲಿ ಬರುವಂತಹ ಅಭ್ಯಾಸಗಳ ಬಗ್ಗೆ ನೀವು ಅದ್ರ ಬಗ್ಗೆ ನೋಟ್ಸನ್ನು ಮಾಡ್ಕೋಬೇಕು. ಇದರಲ್ಲಿ ಚಟುವಟಿಕೆ ಕೊಟ್ಟಿದ್ದಾರೆ. ಪ್ರಥಮ ಚಿಕಿತ್ಸೆ, ವಿವಿಧ ಸಂದರ್ಭಗಳಲ್ಲಿ ನೀಡುವ ಪ್ರಥಮ ಚಿಕಿತ್ಸೆಗಳನ್ನು ಬೀದಿ ನಾಟಕ ಅಥವಾ ಅಣುಕು ನಾಟಕಗಳ ಮುಖಾಂತರ ಪ್ರದರ್ಶಿಸುವುದು. ಏನು ಅಣುಕು ನಾಟಕಗಳ ಮೂಲಕ, ಏನು ಸುಮ್ಮನೆ ಸೈಕಲ್ ತಿಳ್ಕೊಂಡು ಹೋಗ್ತಾ ಇರೋದು, ಅವರಿಗೆ ಹೋಗಿ ಗುದ್ದೋದು, ಬೈಕಲ್ಲಿ ಗುದ್ದೋದು, ಆಗ ಹೋಗಿ ಎಕ್ಸ್ಟ್ರಾ ತಪ್ಪಿ ಬಿಡ್ತಾರೆ. ನಾವೇನಾಗುತ್ತೆ ಅವ್ರಿಗೆ ಎಕ್ಸ್ಟ್ರಾ ತಪ್ಪಿದ್ದ ಅಂದರೆ ನಾವು ಅವನ್ನ ಎಬ್ಬಿಸ್ಬೇಕಾಗೆ ಬಿಟ್ಟು ಹೋಗೋಕ್ಕಾಗುತ್ತಾ, ಅವನಿಗೆ ಗಾಳಿ ಬೆಳಕು ಬರೋ ರೀತಿ ಅವನ ದೊಡ್ಡ ಮೆದುಳು ತನ್ನ ಕೆಲಸ ಕಾರ್ಯವನ್ನು ಮಾಡೋದನ್ನು ನಿಲ್ಲಿಸಿರುತ್ತೆ. ಆಗ ಅವನಿಗೆ ಪ್ರಜ್ಞೆ ಸ್ಥಿತಿ ಬರಬೇಕು ಅಂತ ಹೇಳಿದ್ರೆ ಅವನಿಗೆ ಯಾವ ರೀತಿಯಾಗಿ ಚಿಕಿತ್ಸೆಯನ್ನು ಕೊಡಬೇಕು ಅಂತ ಹೇಳಿದ್ರೆ, ನೀರು ಈಜುಡಿಕೆ ಅಂತ ಹೋಗ್ತಾರೆ ಎಲ್ಲ ಫ್ರೆಂಡ್ಸ್ಗಳು, ಸ್ಕೂಲ್ ರಜೆ ಕೊಟ್ಟಿರೋದಂತೆ ಎಲ್ಲ ಹೋಗ್ತಾರೆ. ನೀರಲ್ಲಿ ಮುಳುಗಿದಾಗ ನಾವು ಯಾವ ರೀತಿಯಾಗಿ ಅವರಿಗೆ ಚಿಕಿತ್ಸೆಯನ್ನು ಕೊಡಬೇಕು. ನಂತರ ಹಾವುಗಳು, ನಾಯಿಗಳು ಸುಮ್ಮನೆ ಇರೋದಿಲ್ಲ, ನಾಯಿ ಮಲಗಿರ್ತವೆ, ಕಲ್ ತಗೊಂಡು ಎಸಿತೀರಿ, ಅವೇನು ಮಾಡ್ತವೆ, ತಿರುಗಿ ಬಂದು ಕಚ್ಚಿದೆ. ಆ ರೀತಿಯಾಗಿ ಕಚ್ಚಿದ್ರೆ ಯಾವ ರೀತಿಯಾಗಿ ಚಿಕಿತ್ಸೆಯನ್ನು ಕೊಡಬೇಕು. ಕಚ್ಚಿದೆ ಅಂತ ಹೇಳ್ಬಿಟ್ಟು ಅಂತ ಇಲ್ಲ, ಆವಾಗ ಅವನಿಗೆ ಆ ನಾಯಿಯನ್ನು ಓಡಿಸಿ ಆ ಕಡಿದಂತಹ ಭಾಗಕ್ಕೆ ಯಾವುದರಿಂದ ಶುಚಿ ಮಾಡಬೇಕು ಅಂತ ಹೇಳಿದ್ರೆ ಆ್ಯಂಟಿಸೆಪ್ಟಿಕ್ಕನ್ನು ಹಾಕಿ ನಾವು ಸ್ವಚ್ಛಗೊಳಿಸಿ ನಂತರ ಅವನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ನಂತರ ಹಾವು ಕಚ್ಚಿದಾಗ ಏನು ಮಾಡಬೇಕು, ಹೃದಯದ ಉಪದ್ರವ ವಿರುದ್ಧ ದಿಕ್ಕಿಗೆ
ನೀಟಾಗಿ ಕಟ್ಟಬೇಕು. ಚಾಕು ಅಥವಾ ಬ್ಲೇಡ್ನಿಂದ ಹಾವು ಕಚ್ಚಿರುವಂತಹ ಭಾಗಕ್ಕೆ ಏನು ಮಾಡಬೇಕು, ಕೊಯ್ಬೇಕು. ಕೊಯ್ದು ಆ ರಕ್ತಸ್ರಾವ